ಒಬ್ಬ ಸಂಸದನಾಗಿ ಎಲ್ಲಿ ಮೇಜನ್ನು ಕುಟ್ಟಿ ತನ್ನ ಹಕ್ಕನ್ನು ಅಧಿಕಾರವನ್ನು ಮತ್ತು ನ್ಯಾಯವನ್ನು ಕೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಬೀದಿ ಬೀದಿ ಸುತ್ತುತ್ತಾ ಇರೋದು ತುಂಬ ಹಾಸ್ಯಾಸ್ಪದ ಅನ್ನಿಸ್ತು. ರಾಜಕೀಯ ಯಾರು ಮಾಡ್ತಿದ್ದಾರೆ ಅಂದರೆ ತೇಜಸ್ವಿ ಸೂರ್ಯನೇ ರಾಜಕೀಯ ಮಾಡ್ತಾ ಇರೋದು. ತಕ್ಕನಂಗೆ ಚೈಲ್ಡ್ ಚಪಾತಿ ಅಂತ ಏನು ಹೇಳ್ತೀವಿ ಅದೇ ಥರ ಚೈಲ್ಡ್ ಆಗಿ ಸರ್ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವ್ರಿಗೆ ಈ ವಿಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆನೇ ಇಲ್ಲ. ಮಣ್ಣಿನ ಮಗ ಅಂತ ಹೇಳಿದ್ರೆ ದಯವಿಟ್ಟು ಆ ಥರ ಹೇಳಲೇಬೇಡಿ. ಯಾಕಂದರೆ ಕರ್ನಾಟಕದ ಮೇಲೆ ಕರ್ನಾಟಕದ ಜನತೆ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದ್ದಿದ್ದರೆ ನಿಖಿಲ್ ಕುಮಾರಸ್ವಾಮಿ ಯಾರು ಸರ್ ಅವರು? ನಿಖಿಲ್ ಕುಮಾರಸ್ವಾಮಿ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ, ಇವತ್ತು ಏನು ಮೆಟ್ರೋ ದರ ಏರಿಕೆ ಆಗಿದೆ ಅಂತ ಹೇಳಿಕೊಂಡು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ತೇಜಸ್ವಿ ಸೂರ್ಯ ಅವರು ನಿನ್ನೆ ರೋಡ್ ಅಲಿತಿದ್ರು ಖಾಲಿ ಟ್ರಂಕ್ ಇಟ್ಕೊಂಡು ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು. ಫಸ್ಟ್ ಆಫ್ ಆಲ್ ಅವರು ಖಾಲಿ ಟ್ರಂಕ್ ಇಟ್ಕೊಂಡು ರೋಡ್ ಸುತ್ತೋ ಮುಖಾಂತರ ಜನರಿಗೆ ಏನು ತಲುಪ್ಸಕ್ಕೆ ಹೋದ್ರೋ ಏನೋ ಗೊತ್ತಿಲ್ಲ. ಆದರೆ ಜನರಿಗೆ ಗೊತ್ತಾಗಿದ್ದು ಟ್ರಂಕ್ ಮಾತ್ರ ಖಾಲಿ ಇರಲಿಲ್ಲ, ತೇಜಸ್ವಿ ಸೂರ್ಯನ ತಲೆ ಕೂಡ ಖಾಲಿ ಇತ್ತು ಅಂತ. ಯಾಕಂದರೆ ಒಬ್ಬ ಸಂಸದನಾಗಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಕೆಲಸ ಮಾಡಿದರೆ ಆಯಿತು ಬಿಡಪ್ಪ ಏನೋ ವಿರೋಧ ಪಕ್ಷದಲ್ಲಿದ್ದಾರೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ಸಂಸದನಾಗಿ ಎಲ್ಲಿ ಮೇಜನ್ನು ಕುಟ್ಟಿ ತನ್ನ ಹಕ್ಕನ್ನು ಅಧಿಕಾರವನ್ನು ಮತ್ತು ನ್ಯಾಯವನ್ನು ಕೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಬೀದಿ ಬೀದಿ ಸುತ್ತುತ್ತಾ ಇರೋದು ತುಂಬ ಹಾಸ್ಯಾಸ್ಪದ ಅನ್ನಿಸ್ತು. ಅದೇ ರೀತಿ ಇವತ್ತು ತೇಜಸ್ವಿ ಸೂರ್ಯ ಒಬ್ಬ ವಕೀಲನಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಇವತ್ತೇನು ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 2002 ಅದು ಏನಿದೆ ಇದರ ವಿಚಾರವಾಗಿ ತಿಳ್ಕೊಳ್ಳದೆ ಇವತ್ತು ಬೀದಿಗಿಳಿದು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರನೇ ದರ ಏರಿಕೆ ಮಾಡಿದೆ ಅಂತ ಹೇಳೋದ್ರ ಮುಖಾಂತರ ಜನರ ದಿಕ್ಕನ್ನು ತಪ್ಪಿಸೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಅದು ಸುಳ್ಳು. ಈಗ ಮೇಡಮ್ ಇದರಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಹೊಣೆಗಾರಿಕೆನೋ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಮೆಟ್ರೋ ದರ ಏರಿಕೆ ವಿಚಾರ? ಸರ್ ಲಕ್ಷ್ಮಣ್ ಸರ್ ಇವಾಗ ಹೇಳ್ದಾಗೇ ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು ಅಥವಾ ಏನು ಆ್ಯಕ್ಟ್ ಬಗ್ಗೆ ಮಾತಾಡಿದ್ರಲ್ಲ, ಆಪರೇಷನಲ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಏನು ಹೇಳಿದ್ದಾರೆ, ಆಟೋಮ್ಯಾಟಿಕ್ ಆ್ಯನ್ಯುವಲ್ ಫೇರ್ ರಿವಿಷನ್ ಅಂತ ಒಂದು ಇದೆ. ಸೊ ಇದು ಆಟೋಮ್ಯಾಟಿಕ್ಕಾಗಿ ವರ್ಷಕ್ಕೊಂದ್ಸಲ ದರ ಏರಿಕೆ ಮಾಡಲೇಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಕೂಡ ಇದೆ. ಹೀಗಿರುವಾಗ ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರದ ಪಾಲಿದೆ ಅಂತ ಹೇಳೋದು ಖಂಡಿತವಾಗ್ಲೂ ಸುಳ್ಳು. ಯಾಕಂದರೆ ಈ ಕಮಿಟಿ ಏನಿದೆ ಫೇರ್ ಫಿಕ್ಸೇಷನ್ ಕಮಿಟಿ, ಇದನ್ನು ಮಾಡಿರೋದು ಯೂನಿಯನ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ, ಮೋದಿಯ ಸರ್ಕಾರ. ಈ ಸರ್ಕಾರ ಕಮಿಟಿಯನ್ನು ಮಾಡಿ ಇದಕ್ಕೆ ಏನು 3 ಜನ, ಒಬ್ಬ ಚೇರ್ಪರ್ಸನ್ ಏನಿದ್ದಾರೆ ಹೈಕೋರ್ಟ್ನ ರಿಟೈರ್ಡ್ ಜಡ್ಜ್ ಆಗಿರ್ಬೋದು ಅಥವಾ ಇನ್ನಿಬ್ಬರು ಮೆಂಬರ್ಸ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರದಿಂದ ಒಬ್ಬರು ಮೆಂಬರನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರನೇ ಮಾಡಿದೆ ಅಂತಾದಾಗ ಕೇಂದ್ರ ಸರ್ಕಾರವೇ ಅವರಿಗೆ ರೆಕಮೆಂಡ್ ಮಾಡಬೇಕು. ಆ ಆ್ಯಕ್ಟ್ ಏನಿದೆ ಆ ಆ್ಯಕ್ಟಲ್ಲಿ ಕಂಪ್ಲೀಟಾಗಿ ಮಾಹಿತಿ ಇದೆ. ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡೋದ್ರ ಮುಖಾಂತರ ಅವರು ದರ ಏರಿಕೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಪ್ರಾಸೆಸ್ ನಡೆದಿದೆ. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಇನ್ ಕೇಸ್ ನಮ್ಮ ರಾಜ್ಯ ಸರ್ಕಾರದಿಂದ ಅಥವಾ ಮುಖ್ಯಮಂತ್ರಿಗಳ ಕಚೇರಿಯಿಂದ ದರ ಏರಿಕೆ ಮಾಡಬೇಕು ಅಂತ ಏನಾದರೂ BMRCLಗೆ ಲೆಟರ್ ಹೋಗಿದ್ರೆ ಅದನ್ನು ಸಾಕ್ಷಿ ಸಮೇತ ತೋರಿಸಿ ಸಾಬೀತುಪಡಿಸಲಿ. ಅಲ್ಲ ಮೇಡಮ್, ಅಂದರೆ ಇದರಲ್ಲಿ ರಾಜಕೀಯ ಯಾರು ಮಾಡ್ತಾ ಇದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ? ಖಂಡಿತವಾಗ್ಲೂ ನೀವೇ ನೋಡಿದ್ರಿ, ರಾಜಕೀಯ ಯಾರು ಮಾಡ್ತಿದ್ದಾರೆ ಅಂದರೆ ತೇಜಸ್ವಿ ಸೂರ್ಯನೇ ರಾಜಕೀಯ ಮಾಡ್ತಾ ಇರೋದು. ಯಾಕಂದರೆ ಜನರ ಪರವಾಗಿ ಕಾಳಜಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ತನ್ನದೇ ಕೇಂದ್ರ ಸರ್ಕಾರ ಏನಿದೆ, ತನ್ನ ಪಕ್ಷದ ಕೇಂದ್ರ ಸರ್ಕಾರ, ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನವೇ ಇಲ್ಲದೆ, ಯಾವ ವಿಚಾರಕ್ಕೆ ಯಾರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡಿಕೊಂಡು ಬೀದಿ ಅಲ್ದ್ರು. ನಾನು ಅವ್ರಿಗೆ ಕೇಳೋದು, ನಿಮಗೆ ಜನಪರ ಅಷ್ಟೊಂದು ಕಾಳಜಿ ಇತ್ತು ಅಂದರೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಯಿತು, ಅದ್ರ ಬಗ್ಗೆ ಹೋರಾಟ ಮಾಡಿ. ನೀವು ಸಂಸದರಾಗಿದ್ದೀರಿ, ಕರ್ನಾಟಕದಿಂದ ಕರ್ನಾಟಕದ ಜನತೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು 10 ವರ್ಷಗಳಿಂದ ಬಾಯಿ ಬಡ್ಕೊಳ್ತಾ ಇದ್ದೀವಿ. ಇದರ ಪರವಾಗಿ ಹೋರಾಟವನ್ನು ಮಾಡಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ತೆರಿಗೆ ಹಣ ಏನಿದೆ ಅದನ್ನು ನಮ್ಮ ರಾಜ್ಯಕ್ಕೆ ಕೊಡಿಸೋವಂಥ ಪ್ರಯತ್ನ ನೀವು ಮಾಡಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಅದನ್ನು ಬಿಟ್ಬಿಟ್ಟು ನೀವು ಹೆಸರಿಗೆ ತಕ್ಕನಂಗೆ ಚೈಲ್ಡ್ ಚಪಾತಿ ಅಂತ ಏನು ಹೇಳ್ತೀವಿ ಅದೇ ಥರ ಚೈಲ್ಡ್ ಆಗಿ ಖಾಲಿ ಟ್ರಂಕ್ ಇಟ್ಕೊಂಡು ರೋಡ್ ಸುತ್ತುತ್ತಾ ಇದ್ದರೆ ಯಾವ ನ್ಯಾಯನೂ ಸಿಗಲ್ಲ, ಏನೂ ಸಿಗಲ್ಲ. ನಿನ್ನನ್ನು ಸಂಸದನಾಗಿ ಜನ ಏನಕ್ಕೆ ಆಯ್ಕೆ ಮಾಡಿದ್ದಾರೆ, ನೀನು ಎಲ್ಲಿ ಹೋಗಿ ನ್ಯಾಯವನ್ನು ಕೇಳಬೇಕು ಅಲ್ಲಿ ಹೋಗಿ ಕೇಳಿದ್ರೇ ಅದಕ್ಕೊಂದು ಅರ್ಥ. ನೀನು ಹಾಗೂ ಬೀದಿ ಸುತ್ತಿ ನೀವು ಏನಾದರೂ ಹೋರಾಟ ಮಾಡಬೇಕು ಅಂತ ಇದ್ದರೆ ದಯಮಾಡಿ ಆ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಂತರ ಬೀದಿಗೆ ಬಂದು ಇಳಿದು ಹೋರಾಟ ಮಾಡಲಿ. ಅಂದರೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ, ಸೊ ಹೀಗಾಗಿ ಮೆಟ್ರೋ ದರ ಏರಿಕೆ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದಿದೆ ಅನ್ನೋ ಮಾತುಗಳು, ಆರೋಪಗಳು ಸಹ ಇದೆ. ಸರ್ ದಿವಾಳಿಯಾಗಿದೆ ಅಂತ ಯಾರು ಹೇಳಬೇಕು ಸರ್? ರಾಜ್ಯ ಸರ್ಕಾರದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಸರ್ಕಾರ ನಡ್ಸೋಕ್ಕಾಗ್ತಿಲ್ಲ ಅಂತ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಬೇಕು. ಅದು ಯಾವತ್ತೂ ಹೇಳಿಲ್ಲ. ವಿರೋಧ ಪಕ್ಷದಲ್ಲಿರೋರು ಇವ್ರು ಹೇಳ್ತಾರೆ, ಇವರು ಮುಂಚೆಯಿಂದನೂ ಸರ್ಕಸ್ ಮಾಡ್ಕೊಂಡೇ ಬಂದರು. ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳಿ ಶಕ್ತಿ ಯೋಜನೆಯನ್ನು ಟೀಕೆ ಮಾಡಿದ್ರು, ಗೃಹಲಕ್ಷ್ಮಿನ ಟೀಕೆ ಮಾಡಿದ್ರು, ಎಲ್ಲನೂ ಟೀಕೆ ಮಾಡ್ಕೊಂಡು ಬಂದರು. ಜನ ಅದನ್ನು ನಂಬಲಿಲ್ಲ. ಹಾಗಾಗಿ ಈ ಸರ್ಕಸ್ನ ಕೊನೆ ತನಕ ಅಂದರೆ 2028 ಚುನಾವಣೆ ತನಕ ಕೂಡ ಇದೇ ರೀತಿಯ ಸರ್ಕಸನ್ನು ಇವ್ರು ಮಾಡ್ತಾನೆ ಇರ್ತಾರೆ. ಆದರೆ ಜನ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಫೈನಲ್ ಆಗಿ ದರ ಏರಿಕೆಯನ್ನು ಕಾಂಗ್ರೆಸ್
ಸಮರ್ಥನೆ ಮಾಡೋದಿಲ್ಲ, ಅದನ್ನು ವಿರೋಧ ಮಾಡ್ತೈತೆ ಅಂತೀರಾ? ಸರ್, ಇಲ್ಲಿ ಸಮರ್ಥನೆ ಮತ್ತು ವಿರೋಧ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಏನು ಮಾಡಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಥವಾ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ಬದ್ಧವಾಗಿರೋದು ನಮ್ಮ ಕರ್ತವ್ಯ. ಅದನ್ನು ರಾಜ್ಯ ಸರ್ಕಾರ ಮಾಡಿದೆ ಅಷ್ಟೇ. ಅವ್ರು ಇವಾಗ ಹಿಂಪಡೆದು ಇವಾಗ ನಿಲ್ಲಿಸಿದ್ದಾರೆ ತಾತ್ಕಾಲಿಕವಾಗಿ. ಅದನ್ನು ಸ್ಟಾಪ್ ಮಾಡಿದ್ರು ಖುಷಿನೇ, ಅಥವಾ ದರ ಏರಿಕೆ ಮಾಡಿದ್ರು ಅದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಹೊರೆ ಆಗಲಿ ಅಥವಾ ಅದು ರಾಜ್ಯ ಸರ್ಕಾರ ಮಾಡ್ತಿದೆ ಅದರಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ಅದು ಮಾಡಿದ್ರು ಮಾಡಿಲ್ಲ ಅಂದರೂ ಯಾವ ತೊಂದರೆನೂ ಆಗೋದಿಲ್ಲ. ನೋಡಿದ್ರಿ, ಕೇಂದ್ರದಲ್ಲಿ ಸಚಿವರಿದ್ದಾರೆ ಕುಮಾರಸ್ವಾಮಿ ಅವರು, ಮಣ್ಣಿನ ಮಗ, ನಾಡು ಅಂದರೆ ಕರ್ನಾಟಕದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾರೆ. ಸೊ ಅವರು ಹೇಳ್ತಾರೆ ಕೇವಲ 20% ಅಷ್ಟೇ ಕೇಂದ್ರ ಸರ್ಕಾರದಂತ ಕಾಂಗ್ರೆಸ್ದವ್ರು ಹೇಳ್ತಾರೆ. ಸೊ ಅವರೇ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಯಾಕೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದೆಯಾ ಈ ವಿಚಾರದಲ್ಲಿ? ಸರ್, ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವ್ರಿಗೆ ಈ ವಿಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯೇ ಇಲ್ಲ. ಮಣ್ಣಿನ ಮಗ ಅಂತ ಹೇಳಿದರೆ ದಯವಿಟ್ಟು ಆ ಥರ ಹೇಳಲೇಬೇಡಿ. ಯಾಕಂದರೆ ಕರ್ನಾಟಕದ ಮೇಲೆ, ಕರ್ನಾಟಕದ ಜನತೆ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದ್ದಿದ್ದರೆ ರಾಜ್ಯದಲ್ಲೇ ಇರ್ತಿದ್ರು. ಜನ ಅವರನ್ನು ಆಯ್ಕೆ ಮಾಡಿ ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ ಆಯ್ಕೆ ಮಾಡಿದ್ರು. ಅದಕ್ಕೆ ರಾಜೀನಾಮೆ ಕೊಟ್ಟು ಕೇಂದ್ರಕ್ಕೆ ಹೋದವ್ರು ಯಾರು? ಈಗ ಹೇಳ್ತಿದ್ರೆ 2028ಗೆ ಮತ್ತೆ ಬರ್ತೀನಿ. ನಿಮ್ಮನ್ನು ಕಳಿಸ್ದವ್ರು ಯಾರು? ನೀವೇ ಆಸೆ ಪಟ್ಟು ಹೋಗಿದ್ದಲ್ವಾ? ನಿಮ್ಮನ್ನು ಜನ ಏನಾದರೂ ಕಳಿಸಿದ್ರ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು, ಅಧಿಕಾರವನ್ನು ತಾವೇ ರಾಜೀನಾಮೆ ಕೊಟ್ಟು ಏನು MP ಎಲೆಕ್ಷನ್ಗೆ ನಿಂತ್ಕೊಂಡು ಗೆದ್ದು ಹೋಗ್ಬಿಟ್ಟು ಇವಾಗ ಮತ್ತೆ ಬರ್ತೀನಿ ಅಂದರೆ ಏನಕ್ಕೆ ಬರ್ತೀರಾ? ಸ್ವಾರ್ಥಕ್ಕೆ ಬರ್ತೀರಾ? ಅಧಿಕಾರದ ಆಸೆಗೋಸ್ಕರ ಬರ್ತೀರಾ ಹೊರತು ಜನಗಳಿಗೋಸ್ಕರ ಅಲ್ಲ. ನಿಮಗೆ ಜನಗಳ ಮೇಲೆ ಪ್ರೀತಿ ಕಾಳಜಿ ಇದ್ದಿದ್ದೇ ಆಗಿದ್ರೆ ರಾಜ್ಯದಲ್ಲೇ ಉಳ್ಕೋತಿದ್ರಿ. ಕೇಂದ್ರಕ್ಕೆ ಯಾಕೆ ಹೋದ್ರಿ? ಕೇಂದ್ರಕ್ಕೆ ಹೋಗಿ ಮಾಡಿದ್ದಾದರೂ ಏನು ನೀವು? ಏನೂ ಇಲ್ವಲ್ಲ. ಹೀಗಿರುವಾಗ ನಿಮಗೆ ಕರ್ನಾಟಕ ರಾಜ್ಯದ ಬಗ್ಗೆ, ಸರ್ಕಾರದ ಬಗ್ಗೆ, ಜನತೆಗಳ ಬಗ್ಗೆ ಮಾತಾಡುವಂಥ ನೈತಿಕತೆ ಖಂಡಿತವಾಗ್ಲೂ ಇಲ್ಲ. ರೆಡಿ ಮೇಡಮ್, ಮತ್ತೊಂದು ವಿಚಾರ, ಯಾಕಂದರೆ CM ಸಿದ್ದರಾಮಯ್ಯ ವಿರುದ್ಧ JDS ನಾಯಕರಾಗಲಿ, BJP ನಾಯಕರಾಗಲಿ ಟೀಕೆಯನ್ನು ಮಾಡ್ತಿರ್ತಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಆಗಲಿ, ಇನ್ನಿತರ ನಾಯಕರೆಲ್ಲ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ, ಸೊ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಸೊ ಈ ಟೀಕೆಗಳು ಎಷ್ಟು ಪ್ರಸ್ತುತ ಅಂತ, ಎಷ್ಟು ಸತ್ಯವಾಗಿವೆ? ನಿಖಿಲ್ ಕುಮಾರಸ್ವಾಮಿ ಯಾರು ಸರ್? ಅವರು ನಿಖಿಲ್ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾರಾ? 3 ಸರಿ ಎಲೆಕ್ಷನ್ನಿಂದ ಸೋತರು. ಅವರ ತಾತ ಮತ್ತು ತಂದೆ ಹೆಸರು ಹೇಳ್ಕೊಂಡು ಇವತ್ತು ರಾಜಕೀಯದಲ್ಲಿ ಮೀಡಿಯಾದವ್ರನ್ನ ಕರೆಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ಇದು ಅವರು ಸಿನಿಮಾ ಫೀಲ್ಡ್ ಏನಿದೆ ಆ ಥರನೇ ರಾಜಕೀಯ ಅಂತ ಹೇಳಿ ದಿನ ಬೆಳಗಾದರೆ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು DK ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಿರೋದು ಅವರು, ಟೈಮ್ ಪಾಸ್ ಮಾಡ್ತಿರೋದು ಅವರು. ಅವ್ರು ಖಂಡಿತವಾಗ್ಲೂ ಅವರು ಮತ್ತು ಅವ್ರ ಫ್ಯಾಮಿಲಿ ಏನಿದೆ ಅಲ್ಲ, ಖಂಡಿತವಾಗ್ಲೂ ಜನಗಳಿಗೋಸ್ಕರ ರಾಜಕೀಯ ಮಾಡ್ತಿಲ್ಲ. ಅವ್ರಿಗೋಸ್ಕರ, ಅವರ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಕಡೆ ಹೋಗ್ತಾ ಹೇಳ್ತಾರೆ 2028 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ. BJP ಅವರು ಹೇಳ್ತಾರೆ ಏನೋ 15-20 ಸೀಟು ತಗೊಳ್ಳೋರಿಗೆಲ್ಲ ನಾವು ಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ ಅಂತ. ಫಸ್ಟ್ ಅವರಲ್ಲಿರೋ ಒಂದು ಗೊಂದಲಗಳೇನಿದೆ ಅಲ್ಲ ಅದನ್ನು ಅವ್ರು ಬಗೆಹರಿಸ್ಕೊಳ್ಳಿ. ಅವ್ರವ್ರು ಏನು ಕಿತ್ತಾಡ್ತಿದ್ದಾರಲ್ಲ ಅದನ್ನೆಲ್ಲ ಬಗೆಹರಿಸ್ಕೊಂಡು ಆಮೇಲೆ ಟೀಕೆ ಮಾಡೋ ಯೋಗ್ಯತೆ ನನಗಿದೆಯಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಿರಲಿ, DK ಅವ್ರ ಬಗ್ಗೆ ಆಗಿರಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡಲಿ. ಮುಂಚೆ ತುಂಬ ಏನೋ ಮಾತಾಡೋಕ್ಕೆ ಬರ್ತಾರಲ್ಲ, ಇವಾಗ ಯಾರೋ ಡೈಲಾಗ್ ರೈಟರ್ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ ಅನಿಸುತ್ತೆ, ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದನ್ನು ಸಿನಿಮಾಗಷ್ಟೇ ಬಳಸ್ಕೊಳ್ಳಿ, ರಾಜಕೀಯಕ್ಕೆ ಬೇಡ ಅಂತ ಹೇಳ್ತೀನಿ. ಇವಿಷ್ಟು ಕಾಂಗ್ರೆಸ್ ಪಕ್ಷದ ವಕ್ತಾರೆ ಬಿಂದುಗೌಡ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.